ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ, ಸೊ ನೋ ಜಿಮ್, ಇವತ್ತು ಪೂರಾ ರೆಸ್ಟ್ ಡೇ. ನೆನ್ನೆ ಲೆಗ್ ವರ್ಕೌಟ್ ಮಾಡಿರೋದು. ನೆನ್ನೆ ಅಂತೂ ಇಷ್ಟು ಪೇಯ್ನ್ ಆಗಲಿಲ್ಲ, ಬಟ್ ಇವತ್ತು ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾ ಇದೆ. ಆ್ಯಂಡ್ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು, ಬಿಕಾಸ್ ಲೆಟ್ ಮೀ ಶೋ ಯು ನನ್ನ ದಿನ ಬೆಳಗ್ಗೆನೇ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಸಂಡೇ ಟೈಮಲ್ಲಿ. ಆ್ಯಂಡ್ ಸಂಡೇ ನಾನು ಈ ಒಂದು ಪ್ರಾಸೆಸನ್ನು ಮೇಲೆ ಗ್ರಿಲ್ ವರ್ಕ್ ನಡೀತಾ ಇದೆ, ಸೊ ಹಾಗಾಗಿ ಸೌಂಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ವೇಟ್ ಇವಾಗ ನಾನು ಮನೆಯೆಲ್ಲ ಸ್ವಲ್ಪ ಡಸ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಡಸ್ಟಿಂಗ್ ಅಂತ ಅಂದರೆ ಸ್ವಲ್ಪ ಕಬೋರ್ಡ್ಸ್, ಮಿರರ್ಸ್ ಮತ್ತು ಡೈನಿಂಗ್ ಟೇಬಲ್, ಕಿಚನ್ ಎಲ್ಲನೂ ಸ್ವಲ್ಪ ಧೂಳಾಗಿರುತ್ತಲ್ವ. ಸೊ ಅದನ್ನು ನೀಟಾಗಿ ಕೋಲಿನ್ ಅಥವಾ ಬೇರೆ ಯಾವುದಾದ್ರೂ ಪ್ರಾಡಕ್ಟ್ ನೀವು ಯೂಸ್ ಮಾಡೋದು ಅದನ್ನು ಹಾಕ್ಬಿಟ್ಟು ನೀಟಾಗಿ ಧೂಳೆಲ್ಲ ಒರೆಸ್ಕೊಬಿಡಿ. ವಾರಕ್ಕೆ ಒಂದ್ಸಲ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ದಿನ ಮಾಡಿದ್ರೂ ಧೂಳಿರುತ್ತೆ, ಅದು ಬೇರೆ ವಿಷಯ. ಬಟ್ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ನೀಟಾಗಿ ಎಂತಾರೆ ಡೀಪ್ ಡಸ್ಟಿಂಗ್ ಮಾಡೋದ್ರಿಂದ ಮನೆ ನೀಟಾಗಿರುತ್ತೆ ಅಲ್ವಾ. ಸೊ ಇವಾಗ ನಾನು ಹಾಲ್ ಆಯಿತು. ಇವಾಗ ನಾನು ನನ್ನ ರೂಮ್ ಮಾಡ್ಕೊತಾ ಇದ್ದೀನಿ. ರೂಮಲ್ಲಿ ನೋಡಿ ಜಸ್ಟ್ ಇದೊಂದು ಮಿರರ್, ಈ ಕಬೋರ್ಡ್ ಮತ್ತು ವಾಶ್ರೂಮಲ್ಲಿ ಸ್ವಲ್ಪ ಅಷ್ಟೇ. ಆ್ಯಂಡ್ ಈ ಫೋಟೋಸ್ ಎಲ್ಲ ಇರುತ್ತಲ್ಲ, ಫೋಟೋ ಫ್ರೇಮ್ಸ್, ಅದಕ್ಕೂ ನೀಟಾಗಿ ಅದ್ರ ಮೇಲೇನೂ ಧೂಳು ಕೂತ್ಕೊಂಡಿರುತ್ತೆ. ಸೊ ಅದನ್ನು ನೀಟಾಗಿ ರಬ್ ಮಾಡ್ಕೊಬಿಡಿ ವಾರಕ್ಕೊಂದ್ಸಲಿ. ಕೆಲಸ ಮಾಡ್ತಾ ನಮ್ಮ ಮಾರ್ನಿಂಗ್ ಡ್ರಿಂಕ್ ಬೀಟ್ರೂಟ್ ಜ್ಯೂಸ್ನ ಕುಡಿದ್ಬಿಡೋಣ. ಇವತ್ತಿನ ಬ್ರೇಕ್ಫಾಸ್ಟ್ ಚಿತ್ರಾನ್ನ, ಚಟ್ನಿ ಆ್ಯಂಡ್ ಮಾವಿನಕಾಯಿ. ಸ್ನಾನ ಮಾಡಿದ್ದಾಯಿತು. ಸೊ ಇವಾಗ ರೆಡಿ ಆಗ್ತಾ ನಾನು ನಿಮಗೆ ಇವತ್ತು ಬೆಳಗ್ಗೆ ನಾನು ಫೇಸ್ ಐಸ್ ಡಿಪ್ಪಿಂಗ್ ಮಾಡೋದ್ನಲ್ವಾ, ಸೊ ಅದು ಯಾಕೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸುಮಾರು ಜನ ಕ್ವೆಶನ್ ಮಾಡ್ಬೋದು, ಅದೇ ಲೈಕ್ ನಿಮಗೆ ನೀವು ಅನ್ಕೋಬೋದು ಯಾಕೆ ಮಾಡಬೇಕು ಅಂತ. ಸೊ ಲೆಟ್ ಮೀ ಟೆಲ್ ಯು ಯಾಕೆ ಅಂತ. ಆ್ಯಂಡ್ ಕ್ವೆಶನಿಂಗ್ ಈಸ್ ಏನೋ ತಪ್ಪಲ್ಲ, ಅದು ಕ್ವೆಶನ್ ಮಾಡೋದು. ಇವಾಗ ನಾನೇನೋ ವಿಡಿಯೋದಲ್ಲಿ ತೋರಿಸ್ತೀನಿ ಅಂದಿದ ತಕ್ಷಣ ನೀವು ಅದನ್ನು ಮಾಡಿಬಿಡ್ಬೇಕು. ನೋ, ಯು ಹ್ಯಾವ್ ಟು ಒಂದು ನೀವು ಕ್ವೆಶನ್ ಮಾಡಬೇಕು, ಇಲ್ಲಾಂದರೆ ನೀವು ಯಾಕೆ ಅನ್ನೋದನ್ನು ನೀವೇ ತಿಳ್ಕೋಬೇಕು. ಸೊ ಎಸ್, ಐಸ್ ಡಿಪ್ಪಿಂಗ್ ಮಾಡೋದ್ರಿಂದ ಸುಮಾರು ಜನಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಮುಖ ಫುಲ್ ಊದ್ಕೊಂಬಿಟ್ಟಿರೋದಲ್ವ. ನೀವು ನೋಡ್ಬೋದು, ಚೆನ್ನಾಗಿ ಅವ್ರು ಬರೀ ಒಂದು 3-4 hours ನಿದ್ದೆ ಮಾಡಿರ್ತಾರೆ, ಬಟ್ ಅವ್ರ ಮುಖ ಒಂದು 2 ದಿನ ನಿದ್ದೆ ಮಾಡಿದ್ರೆ ಹೆಂಗಿರುತ್ತೆ ಹಂಗೆ ಆಗ್ಬಿಟ್ಟಿರುತ್ತೆ. ಸೊ ಅದು ಕಡಿಮೆ ಆಗುತ್ತೆ, ಅಂದರೆ ಪಫಿನೆಸ್ ಕಡಿಮೆ ಆಗುತ್ತೆ. ಸೊ ನಿಮಗೆ ಆಗುತ್ತಾ ಹಾಗಾದರೆ ಅಂತ ಕೇಳೋರಿಗೆ, ನನಗೇನು ಮುಖ ಊದ್ಕೊಳ್ಳಲ್ಲ. ಬಟ್ ಅದೊಂದೇ ರೀಸನ್ ಅಲ್ಲ ಐಸ್ ಡಿಪ್ಪಿಂಗ್ ಮಾಡೋದಕ್ಕೆ, ಬೇರೆ ರೀಸನ್ಸ್ ಕೂಡ ಇದೆ. ಸೊ ಐಸ್ ನಿಮ್ಮ ಫೇಸ್ ಪಫಿನೆಸ್ನ ಕಡಿಮೆ ಮಾಡುತ್ತೆ. ಸೆಕೆಂಡ್ ಒನ್, ನಿಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಅದು ಒಂದು ಮೇನ್ ರೀಸನ್ ಐಸ್ ಡಿಪ್ಪಿಂಗ್ ಮಾಡೋದಕ್ಕೆ. ಥರ್ಡ್ ರೀಸನ್ ಏನಪ್ಪ ಅಂತಂದರೆ, ನಮ್ಮ ಫೇಸಲ್ಲಿ ಪೋರ್ಸ್ ಇರುತ್ತಲ್ವಾ. ಸೊ ನೋಡಿ, ನನಗೆ ಈ ಪಾರ್ಟ್ ಆ್ಯಂಡ್ ಈ ಪಾರ್ಟಲ್ಲಿ ಸಿಕ್ಕಾಪಟ್ಟೆ ಪೋರ್ಸ್ ಇದೆ. ಸೊ ಅದೆಲ್ಲನೂ ನಿಧಾನವಾಗಿ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಫೋರ್ತ್ ರೀಸನ್ ಏನಪ್ಪ ಅಂತಂದರೆ, ನಮ್ಮ ಫೇಸಲ್ಲಿ ಟೈಟ್ನೆಸ್ ಇರುತ್ತಲ್ವಾ, ಸೊ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫೈನಲಿ ನಮಗೆ ನಮ್ಮ ಸ್ಕಿನ್ ಫ್ರೆಶ್ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಲೈಕ್ ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೋತೀವಲ್ವ, ಸೊ ಆ ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ನಮ್ಗೆ ಹೆಂಗೆ ಫೀಲ್ ಆಗುತ್ತೆ, ಸೊ ಸೇಮ್ ಅದೇ ಫೀಲ್, ತುಂಬ ಫ್ರೆಶ್ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಫೇಸ್ ತುಂಬ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ಸ್ಕಿನ್ನ ನಾವು ಆದಷ್ಟು ನ್ಯಾಚುರಲ್ ಆಗಿ ಹೆಲ್ತಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಸೊ ಮಾಯಿಶ್ಚರೈಸರ್, ಸೀರಮ್ ಆ್ಯಂಡ್ ಸನ್ಸ್ಕ್ರೀನ್ ಎಲ್ಲನೂ ಆಫ್ಕೋರ್ಸ್ ಇಂಪಾರ್ಟೆಂಟ್, ಬಟ್ ನ್ಯಾಚುರಲ್ ಆಗಿ ನಾವು ಇದೆಲ್ಲ ಟೆಂಪರರಿ, ಓಕೆನಾ, ಇದು ಯಾವುದೂ ಪರ್ಮನೆಂಟ್ ಅಲ್ಲ. ಸೊ
ಈಗ ಐಸ್ ಡಿಪ್ಪಿಂಗ್ ಆಗಿರ್ಬೋದು ಅಥವಾ ನಾವು ಮನೆಯಲ್ಲೇ ಫೇಸ್ ಪ್ಯಾಕ್ಸ್ನ ರೆಡಿ ಮಾಡಿ ಹಾಕೊಳ್ಳೋದು ಆ್ಯಂಡ್ ಒಳ್ಳೆ ಊಟ ಮಾಡೋದು, ಇದೆಲ್ಲನೂ ಲಾಂಗ್ ಟರ್ಮ್ ನಿಮ್ಮ ಸ್ಕಿನ್ ಲಾಂಗ್ ಟರ್ಮ್ ಗ್ಲೋ ಆಗಿರುತ್ತೆ ಆ್ಯಂಡ್ ಹೆಲ್ತಿ ಆಗಿರುತ್ತೆ. ಸೊ ಈಗ ರೆಡಿ ಆಗಿದ್ದಾಯಿತು ಆ್ಯಂಡ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾಯಿತು. ಸೊ ಇವಾಗ ನಾನು ಬಿಸಿಲಲ್ಲಿ ಕೂದಲು ಒಣಗಿಸ್ಕೋತೀನಿ. ಲೈಕ್ ಯೋರ್ ಹೇರ್ಸ್ ವಿಲ್ ಥ್ಯಾಂಕ್ ಯು, ನಿಮ್ಮ ಸನ್ಲೈಟಲ್ಲಿ ನಿಮ್ಮ ಹೇರ್ಸ್ ಡ್ರೈ ಮಾಡಿಕೊಂಡ್ರೆ. ಓಕೆ, ಬನ್ನಿ ಹೋಗೋಣ. ನೀವು ನೋಡ್ತಾ ಇರ್ಬೋದು ನನ್ನ ಕೂದಲ ಸೇಮ್ ಬ್ಲೋ ಡ್ರೈ ಮಾಡ್ದಂಗಿದೆ ಅಲ್ವಾ? ಸೊ ದಿಸ್ ಇಸ್ ವೈ ಐ ಸೆಡ್ ಯೋರ್ ಹೇರ್ಸ್ ವಿಲ್ ಥ್ಯಾಂಕ್ ಯು. ನೀವು ನಿಮ್ಮ ಹೇರ್ಸ್ನ ಸನ್ಲೈಟಲ್ಲಿ ಡ್ರೈ ಮಾಡಿದ್ರೆ. ಇಸ್ ಆಲ್ಮೋಸ್ಟ್ ಮುಗ್ದಿದೆ ಕೆಲಸ. ಇನ್ನೊಂದ್ಸಲ ಮಾಡು ಗೈಸ್, ನನ್ನನ್ನ ಇಮಿಟೇಟ್ ಮಾಡ್ತಾ ಇರೋದು. ನಾನು ಕಾಣಿಸ್ತಾ ಇದ್ದೀನಾ? ಗೈಸ್, ಇವಾಗ ನಾವು ಚೇಪೆ ಹಣ್ಣು ತಿಂತಾ ಇದ್ದೀವಿ. ನಿಂಗೆ ಇಷ್ಟನಾ? ಎಂಜಾಯ್ 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 ಎಂಜಾಯ್. ಹುಟ್ಟಿ ಬಾಯ್ ಮಾಡು. ಅಲ್ಲಿ ಚೇಪೆ ಹಣ್ಣು ಬೀಜ ಸಿಕ್ಕಾಕೊಂಡ್ಬಿಟ್ಟಿದೆ. ಸೊ ಅದಕ್ಕೆ ನಾನು ChatGPT ಮಾಡಿದ್ದೀನಿ. ChatGPT ಮಾಡಿದ್ದೀನಿ. ChatGPT ಏನಂತ ಹೇಳಿದೆ ಅಂತಂದರೆ, ಬಿಸಿನೀರಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಲೈಕ್ ಆ ಥರ ಮಾಡಿ ಅಂತ. ನೋಡೋಣ ವರ್ಕ್ ಆಗುತ್ತೋ ಇಲ್ವೋ ಅಂತ. ಓಕೆ ಗೈಸ್, ಇವಾಗ ಟೈಮ್ 9 ಗಂಟೆ ಆಗಿದೆ. ಇವತ್ತು ಟೈಮ್ ಹೆಂಗೋಯ್ತು ಅಂತಾನೆ ಗೊತ್ತಿಲ್ಲ. ಆ್ಯಕ್ಚುಲಿ ಸಂಡೇ ಅಂದರೆ ಸ್ವಲ್ಪ ಬ್ಯುಸಿ ಇರ್ತೀವಿ ನಾವು ಮನೇಲಿದ್ರೆ. ಬಿಕಾಸ್ ನಾನ್ ವೆಜ್ ಎಲ್ಲ ಮಾಡಿದಾಗ ಮಾಡು ತಿನ್ನು ಅದರಲ್ಲೇ ಟೈಮ್ ಹೊಟ್ಟೋಗುತ್ತೆ. ಇಲ್ಲಾಂದ್ರೆ ನಾವು ಎಲ್ಲಾದ್ರೂ ಹೊರಗಡೆ ಹೋಗ್ಬಿಡ್ತೀವಿ. ಸೊ ಇವತ್ತು ಎರಡೂ ಇಲ್ಲ, ನಾವು ಹೊರಗಡೆನೂ ಹೋಗಿಲ್ಲ, ಮನೇಲಿ ನಾನ್ ವೆಜ್ಜು ಮಾಡಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಏನು ಸಣ್ಣ ಪುಟ್ಟ ಕೆಲಸ ಆಯ್ತು ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಫುಲ್ ಇವತ್ತು ಮನೆ ಫುಲ್ ಸೌಂಡ್ ಅಂದರೆ ವೆಲ್ಡಿಂಗ್ ಕೆಲಸ ನಡೀತಾ ಇತ್ತು. ಸೊ ಹಾಗಾಗಿ ನಾನು ಯಾವುದನ್ನು ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ಅದಾದಮೇಲೆ ವಿಡಿಯೋ ಮಾಡೋದಿತ್ತು. ಸೊ ಕಲರ್ ಚಾಲೆಂಜ್ ನೆನ್ನೆ ನೀವು ನೋಡಿದ್ದೀರಾ. ಸೊ ಆ ಒಂದು ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡು. ಸೊ ಟೈಮ್ ಆಗೇ ಹೋಯಿತು. ಆ್ಯಂಡ್ ಇವಾಗ ಸ್ವಲ್ಪ ಕೂತ್ಕೊಂಡು ಫೋನ್ ನೋಡಿದೆ ಅಷ್ಟೇ. ಇವತ್ತಿನ ದಿನನೇ ಮುಗ್ದೋಯ್ತು. ಸೊ ಸೂನ್. ಆ್ಯಂಡ್ ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ. ಆ್ಯಂಡ್ ಅಲ್ಲಿವರೆಗೂ ನನ್ನ ಎಲ್ಲ ವಿಡಿಯೋಸ್ನು ನೋಡ್ತಾ ಇರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ನಿಮ್ಮ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್. Lots of love. Thank you so much.